ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ಕಾರ್ ತಗೊಂಡು ಮಿಷಿನಿಗೆ ಹೊರಟೆ. ಅಕ್ಕಿನ ಅಲ್ಲಿ ಇಟ್ಟು ಸೀದಾ ನಮ್ಮ ಜಗಪ್ಪರ ಮನೆಗೆ ಹೊರಟೆ. ಇಲ್ಲಿ ನಮ್ಮ ಮಮತಮ್ಮ ಮನೆಯೆಲ್ಲ ತೊಳಿತಾ ಇತ್ತು ಹಬ್ಬ ಇರೋದಕ್ಕೆ. ಇಲ್ಲಿಗೆ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ರೂಪಕ್ಕನ ಬರ್ಡೇ ಇತ್ತು, ವಿಶ್ ಮಾಡೋಣ ಅಂತ ಬಂದಿದ್ದೆ. ನಮ್ಮ ರುದ್ರ ಇನ್ನೂ ಫೋನ್ ನೋಡ್ಕೊಂಡು ಮಕ್ಕಂಡಾನೆ. ಹುಟ್ಟಿದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಗನೆ. ಇವರಿಗೆ ಪಾರ್ಟಿ ಕೇಳಿದ್ದಕ್ಕೆ ಈ ಚಾಕ್ಲೇಟ್ಸ್ ಕೊಡಕ್ಕೆ ಬಂದರು. ಅವ್ರನ್ನ ಮಾತಾಡಿಸಿ ಸೀದಾ ಅಕ್ಕಿ ತಗೊಂಡು ಮನೆ ಕಡೆ ಹೊರಟೆ. ಆಮೇಲೆ ಮನೆಯಲ್ಲಿ ಟ್ರೈಲರ್ ಸಿಪ್ಪೆ ಒಂದು ಅರ್ಧ ತುಂಬಿದೆ, ತಗೊಂಡು ಬಾ ಅಂತ ಹೇಳಿದ್ರು. ಅದಕ್ಕೆ ಅದನ್ನ ತಗೊಂಡು ಸಿಪ್ಪೆ ಹತ್ರ ಹೊರಟೆ. ಟ್ರೈಲರ್ ಎಲ್ಲ ಅನ್ಲೋಡ್ ಮಾಡಿ ಸೀದಾ ಮನೆಗೆ ಬಂದು ಟ್ಯಾಕ್ಟ್ರಿನ ನಿಲ್ಲಿಸಿದೆ. ಆಮೇಲೆ ನಮ್ಮ ಸಣ್ಣ ಟ್ಯಾಕ್ಟ್ರಿ ತಗೊಂಡು ಮನೆ ಬಾಗಿಲಿಗೆ ಹೊರಟೆ. ನಮ್ಮ ಮನೆಯಲ್ಲಿ ಹಬ್ಬ ಬಂದರೆ ಸಾಕು, ಎಲ್ಲ ವಾಹನಗಳನ್ನು ತೊಳಸ್ತಾರೆ. ಕಾರು ಮತ್ತು ಟ್ಯಾಕ್ಟ್ರಿ ಎಲ್ಲ ತೊಳೆದು ಕಾರ್ನ ಒಳಗೆ ಬಿಟ್ಟೆ. ಹಂಗೆ ಟ್ಯಾಕ್ಟ್ರಿನ ಮನೆ ಬಾಗಿಲಲ್ಲೇ ನಿಲ್ಲಿಸ್ಕೊಂಡೆ. ಆಮೇಲೆ ಸೀದಾ ಸ್ಕೂಟಿ ತಗೊಂಡು ಮಿಷಿನ್ ಮನೆ ಹತ್ರ ಹೊರಟೆ. ಏನಕ್ಕಪ್ಪ ಅಂತ ಹೇಳಿದರೆ, ನಮ್ಮ ಹೊಸಳ್ಳಿ ಲೊಕೇಶನ್ ಬಂದಿದ್ದ. ಇವರು ಅಪರೂಪಕ್ಕೆ ಸಿಗೋದು, ಬ್ಲಾಗ್ಸ್ ಬಗ್ಗೆ ಒಳ್ಳೆ ಮಾಹಿತಿ ನೀಡ್ತಾರೆ. ಅಲ್ಲಿಂದ ನಾನು ಶಿಷ್ಯಣ್ಣ ಒಳ್ಳೂರಿಗೆ ಹೊರಟ್ವಿ. ಇಲ್ಲಿ ರುದ್ರಶಣ್ಣನ ಅಂಗಡಿ ಬಂದಿದ್ವಿ. ಇವರು ಪೂಜೆ ಕರೆದಿದ್ರಂತೆ. ಅಲ್ಲಿಂದ ನಾನು ಶಿಷ್ಯಣ್ಣ ಶಿವಮೊಗ್ಗ ಹೊರಟ್ವಿ. ಎಲ್ಲಿಗಪ್ಪ ಅಂತ ಹೇಳಿದರೆ, ಹರಿಶಣ್ಣನ ಅಂಗಡಿಗೆ. ಅವ್ರ ಅಂಗಡಿಗೆ ಬಂದು ಪೂಜೆ ಮುಗಿಸ್ಕೊಂಡು ಹರಿಶಣ್ಣರ ಫ್ಯಾಮಿಲಿ ಜೊತೆ ಒಂದು ಫೋಟೋ ಹೊಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇದು ಶಿವಮೊಗ್ಗನ ಬೆಂಗಳೂರು ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ಹೆವಿ ಟ್ರಾಫಿಕ್ ಇತ್ತು. ಅಲ್ಲಿಂದ ಸೀದಾ ನಮ್ಮ ನಾಗಾರ್ ಮಾವನ ಅಂಗಡಿಗೆ ಬಂದು ಒಂದು ಕ್ಲಾಂಪ್ ಇತ್ತು, ಅದನ್ನ ತಗೊಂಡು ನಮ್ಮ ಮೋಟು ಪತ್ಲದೇನು ಭಾಳ ಕಾಟ ಆಗ್ಬಿಟ್ಟಿತ್ತು, ಪಟಾಕಿ ತೊಗೊಂಡ್ಬರ್ರಿ ಅಂತ. ಅದಕ್ಕೆ ಫ್ರೀಡಮ್ ಪಾರ್ಕಿಗೆ ಬಂದ್ಬಿಟ್ಟು ಪಟಾಕಿನೆಲ್ಲ ತಗೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಅನ್ಸೋಡಿ ಅಣ್ಣಾರು ಸಿಕ್ಕರು. ಇವರು ಎಲ್ಲಿ ಸಿಕ್ಕರು ಮಾತಾಡಿಸ್ತಾರೆ, ಭಾಳ ಖುಷಿ ಆಗುತ್ತೆ ನನಗೆ. ಅವ್ರನ್ನ ಮಾತಾಡಿಸ್ಕೊಂಡು ಊರ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಾಚರಿ.